ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ನಾನು ನಿಮ್ಮ ಪ್ರೀತಿಯ ಕಿಚ್ಚ ತಮ್ಮ ನಾಯಕ್. ಈಗ ಏನು ಮಾಡ್ತಾಯಿದ್ದೀನಿ ಅಂದರೆ, ಇಲ್ಲಿ ಗದ್ದೆ ಕಾಣ್ತಾ ಇದೆ ನೋಡಿ, ಕಾಣ್ತಾ ಇದೆಯಲ್ಲ, ಇವು ನಮ್ಮ ಎತ್ತುಗಳು. ಬಾ, ಇಲ್ಲಿದೆ ನೋಡಿ ಗದ್ದೆ ನೋಡಿ, ಹೇಗಿದೆ ನೋಡಿ ಫ್ರೆಂಡ್ಸ್. ಇವೆಲ್ಲ ನಮ್ಮದು ಗದ್ದೆ ಇರೋದು. ಈ ಕಡೆ ಇದೆ ನೋಡಿ, ಇದನ್ನು ನಮ್ಮ ಎತ್ತ ಇಲ್ಲಿದೆ ನೋಡಿ. ಬಾ ಬಾ ನೋಡಿ, ಹೀಗಿದೆ. ಅದು ಕಸ ಬಂದಿದೆ, ಏನು ಮಾಡೋಕ್ಕಾಗಲ್ಲ. ಕಸೇನೆ ಹೊಡಿಬೇಕಂದ್ರೆ ಪಾಪ ಎತ್ತುಗಳು ಮೇಯ್ಬೇಕಲ್ಲ, ಅದಕ್ಕೆ ಕಸೇನೆ ಹೊಡೆದಲ್ಲ ಅದಕ್ಕೆ ನೋಡಿ. ಇದಕ್ಕೆ ಯಾವ್ದು ಎಣ್ಣೆ ಹೊಡಿಬೇಕಂತ ಅದನ್ನು ತೋರಿಸ್ತಾನೆ ಬನ್ನಿ ಫ್ರೆಂಡ್ಸ್. ಬಾ, ಬನ್ನಿ ತೋರಿಸ್ತೀನಿ ಯಾವ್ದು ಹೊಡಿಬೇಕು ಎಣ್ಣೆ ಅಂತ. ಅದನ್ನು ಇದೆ ತೋರಿಸ್ತಾನೆ ನೋಡಿ. ಎಣ್ಣೆ ಇಲ್ಲಿದೆ ನೋಡಿ. ಹುಳ ಇದ್ದರೆ ಈ ಥರ ಎಣ್ಣೆ ಹೊಡಿರಿ ಫ್ರೆಂಡ್ಸ್. ಇಲ್ಲಿದೆ ನೋಡಿ, ಗದ್ದೆಯಲ್ಲಿ ಹುಳ ಇರುತ್ತೆ, ಕಂಪಲ್ಸರಿ ಹುಳ ಇದ್ದೇ ಇರುತ್ತೆ. ಈ ಎಣ್ಣೆ ಹೊಡೆದ್ರೆ ಯಾವತ್ತು ಹುಳ ಬರೋದಿಲ್ಲ. ಇಲ್ಲಿದೆ ನೋಡಿ ಎಣ್ಣೆ. ಈ ಎಣ್ಣೆ ಹೊಡಿ ಫ್ರೆಂಡ್ಸ್. ಇಲ್ಲಿದೆ ನೋಡಿ. ಇದೊಂದು ಕೊಟ್ಟಿದ್ದಾರೆ ನೋಡಿ. ಇದೊಂದು ಬಿಡ್ರಿ. ಇಲ್ಲಿದೆ ನೋಡಿ. ಯಾವುದೇ ಹುಳ ದ್ವಾಮಿ ಏನು ಬರೋದಿಲ್ಲ. ಇನ್ನೊಂದು ಇದೆ ತಡಿ ತೋರಿಸ್ತೀನಿ. ಇಲ್ಲೊಂದಿದೆ ನೋಡಿ ಫ್ರೆಂಡ್ಸ್. ಇದು 3 ಕಡೆಗೆ ಬೇರೆ ಬೇರೆ ಹಾಕಿ ಹೊಡಿಬೇಕು ಎಣ್ಣೆ. ಇದು ಎಷ್ಟು ನೈಸ್ ಹೊಡಿತೀರಂದರೆ ಈ ಥರ ಬರುತ್ತೆ ನೋಡಿ. ಯಾವುದೇ ದಾಮಿ ಇದ್ರೂ ಸಹ ಹೋಗ್ಬಿಡುತ್ತೆ. ದಾಮಿ ಇದ್ರೆ ನೋಡಿ, ದಾಮಿ ಇದೆ ನೋಡಿ ಒಳಗೆ. ನಿನ್ನೆ ಹೊಡೆದು ಎಣ್ಣೆ ನೋಡಿ, ಇದರಲ್ಲಿ ದಾಮಿ ಇದೆ ಕರಿ ಅಂದ್ರೆ ನೋಡಿ, ದಾಮಿ ಹೋಗುತ್ತೆ. ಪ್ಲೀಸ್ ಯಾರಾದರೂ ಈ ಥರ ಗದ್ದೆ ಹೊಲ ಮಾಡ್ತಾಯಿದ್ರಿ ದಯವಿಟ್ಟು ಎಣ್ಣೆ ತೋರಿಸಿದ್ದು ನೋಡಿ, ಆ ಥರ ಎಣ್ಣೆ ಹೊಡಿರಿ. ಏನಾಗೋದಿಲ್ಲ. ಇಲ್ಲಿದೆ ನೋಡಿ, ಈ ಥರ ಎಣ್ಣೆ ಹೊಡಿರಿ ಸಾಕು. ಇಲ್ಲೊಂದಿದೆ. ಈ ಥರ ದ್ವಾಮಿಗೆ ಎಲ್ಲದಕ್ಕೂ ಬರುತ್ತೆ ಇದು ಉಪಯೋಗ. ಗದ್ದೆನೂ ಚಲೋ ಬರುತ್ತೆ, ಭತ್ತನೂ ಚಲೋ ಆಗುತ್ತೆ ನೋಡಿ. ಇಲ್ಲೊಂದಿದೆ, ಈ ಥರ ಇದೆ. ಇವು 3 ಅಂದ್ರೆ 2 ಎಕರೆ ಬರುತ್ತೆ. 3 ಇದೆ, 2 ಎಕರೆಗೆ ಆಗುತ್ತೆ ಹೊಡಿಯೋಕೆ. ನಮ್ಮದು 2 ಎಕರೆ ಇದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿದೆ, ಇಲ್ಲೊಂದಿದೆ ನೋಡಿ. ಏನಿಲ್ಲ ಅಂದ್ರೆ ಕಂಪಲ್ಸರಿ 1 ಟೈಮ್ ಹೊಡಿಬಿಡಿ, 2 ಟೈಮ್ ಹೊಡಿರಿ ನೋಡಿ. ಕೊಳೆ ನೋಡಿ ಹೀಗಿದೆ ನೋಡಿ ಕೊಳೆ. ನಾವು ಹೊಲದಲ್ಲಿ ಹತ್ತಿ, ರಾಗಿ, ಇದು ಮೆಣಸಿನ್ಕಾಯಿ ಎಲ್ಲಟು ಬೆಳಿತೀವಿ ನೋಡಿ. ಯಾವುದೇ ಪ್ರಾಬ್ಲಮ್ ಇದ್ದರೆ ಹೇಳಿ ನಮಗೆ, ನಾವು ಬಂದು ಹೆಲ್ಪ್ ಮಾಡ್ತೀವಿ. ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ಏನಾಗಲ್ಲ. ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ನಾವು ಇರ್ತೀವಿ, ಕೇಳ್ತೀವಿ. ಯಾವುದೇ ಹಾನಿ ಆಗೋಲ್ಲ ನೋಡಿ. ಈ ಥರ ಇದ್ದರೆ ಯಾವುದೇ ಪ್ರಾಬ್ಲಮ್ ಆಗೋಲ್ಲ. ನಾವು ನಿನ್ನೆ ಹೊಡೆದು ಎಣ್ಣೆ ಅದಕ್ಕೆ ಕೇಳ್ತಾ ಇರೋದು. ನೋಡಿ, ಈ ಥರ ಇದೆ ನೋಡಿ. ಆ ಕಡೆ ಕಾಣ್ತಾ ಇದೆ ನೋಡಿ, ಅದನ್ನು ನಮ್ಮ ಹೊಲನೇ. ಆ ಕಡೆ ಇದೆಲ್ಲ ಅಲ್ಲಿ ಕಾಣ್ತಾ ಇದೆ ನೋಡಿ, ಇದೆಲ್ಲ ನಮ್ಮದೇ ಹೊಲ. ಇಲ್ಲಿದೆ ನೋಡಿ, ಈ ಥರ ಇರೋದೆಲ್ಲ ನಮ್ಮದೇ ಹೊಲ ಅದು. ನೋಡಿ, ಮಿನಿಮಮ್ ಇದೆಲ್ಲ ಕಾಣ್ತಾ ಇರೋದು ನಮ್ಮದೇ ಹೊಲ. ಯಾವುದು ಎಣ್ಣೆ ಹಿಡಿಬೇಕಂತ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ನಾನು ಹೇಳ್ತೀನಿ, ಖಂಡಿತ ಹೇಳ್ತೀನಿ ನೋಡಿ. ಅವು ಎಣ್ಣೆ ತೋರಿಸಿ, ಬಾ ನಿಜವಾಗ್ಲೂ ಹೇಳ್ತೀನಿ ಕೇಳಿ. ಯಾವುದೇ ಇರಲಿ ಎಣ್ಣೆ ಕೇಳಿ ಹೊಡಿರಿ. ಈ ಬೇಕಾಬಿಟ್ಟು ಹೊಡೆದ್ಗೇಸಿ ಸುಮ್ಮನೆ ಹಾಳು ಮಾಡೋದಕ್ಕೆ ಗದ್ದೆ ನೋಡಿ ಯಾವ ಥರ ಬಂದಿದೆ. ಕೋಳಿ ಯಾವ ಥರ ಬಂದಿದೆ ನೋಡಿ. ಒಂದು 2 ಸಲ ಎಣ್ಣೆ ಹೊಡೆದ್ಬಿಡ್ರಿ. ಇನ್ನೊಂದಿದೆ ಎಣ್ಣೆ ಹೊಡೆಯೋದು, ಅದು ಮನೇಲಿದೆ. ಎಣ್ಣೆ ತೋರ್ಸೋಕ್ಕಾಗಲ್ಲ. ಮನೇಲಿದ್ದಾಗ ವೀಡಿಯೋ ಮಾಡ್ತೀನಿ, ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ. ಪ್ಲೀಸ್ ಫ್ರೆಂಡ್ಸ್,
ಸೊ ಇಂಥ ಎಣ್ಣೆ ಹೊಡೆದು ಚಲೋ ಬೆಳಿರಿ, ಮಾಲು ಚಲೋ ಬೆಳೆಯುತ್ತೆ. ಸುಮ್ಮನೆ ಬೇಕಾಬಿಟ್ಟು ಎಣ್ಣೆ ಹೊಡೆದು ಹಾಳು ಮಾಡ್ಕೊಬಿಡ್ರಿ. ನೋಡಿ ಭತ್ತ ಈ ಥರ ಬರುತ್ತೆ ನೋಡಿ. ನೋಡಿ ಫ್ರೆಂಡ್ಸ್, ಇವಾಗ ತೋರಿಸಿದ್ನಲ್ಲ ಅದೇ ಎಣ್ಣೆ ಹೊಡಿರಿ ಸಾಕು. ಎರಡು ಎಕರೆಗೆ ಈಗ 3 ಬಾಟ್ಲಿ ತೋರಿಸಲ್ಲ, 2 ಎಕರೆ ಬರುತ್ತೆ. ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಾನು ಹೇಳ್ತೀನಿ ಯಾವ್ದು ಬೇಕಾಗಲ್ಲ ಅಂತ. ಅದು ನಾ ವೀಡಿಯೋ ಮಾಡಿದ್ರಾಗ ತೋರಿಸಿದ್ರೆ ನಿಮ್ಗೆ ಗೊತ್ತಾಗಲ್ಲ ಎಣ್ಣೆ ಬಾಟ್ಲು. ನೇಮ್ ಕೇಳಿ ನಾನು ಹೇಳ್ತೇನೆ ಅದರದ್ದು. ಪ್ಲೀಸ್ ಫ್ರೆಂಡ್ಸ್, ಸುಮ್ಮನೆ ಬೇಕಾಬಿಟ್ಟು ಎಣ್ಣೆ ಹಿಡಿಬಿಡ್ರಿ. ಕೇಳಿ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನಾವೆಲ್ಲ ಹೇಳ್ತೀವಿ. ಓಕೆ ಬಾಯ್ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.